ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತಾತ ಶಿವನಾರಾಯಣ ಅವರು ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಇರ್ತಾರೆ. ಕಂಪನಿ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ನೀವು ಹೇಳಿದ್ರಲ್ಲ, ಒಂದು ಕೆಲಸ ಮಾಡಿ, ನನ್ನ ಜೊತೆ ಬೇಡ, ನನ್ನ ಮಗ ದಶರಥನ ಜೊತೆನೋ ಅಥವಾ ನನ್ನ ಮೊಮ್ಮಗಳು ಜ್ಯೋತಿಕಾ ಜೊತೆನೇ ನೀವು ಮಾತಾಡಿ, ಅವರು ನನಗೆ ಎಲ್ಲ ವಿಷಯನೂ ಹೇಳ್ತಾರೆ ಅಂತ ಮಾತಾಡ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಓಡ್ಕೊಂಡು ಜ್ಯೋತಿಕಾ, ನಿಮ್ಗೇನೋ ಒಂದು ತೋರಿಸ್ಬೇಕು, ಬನ್ನಿ ತಾತ ಅಂತ ಅಂದಾಗ, ಒಂದು ನಿಮಿಷ, ನಾನು 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳ್ತಾ, ಏನಾಯಿತು, ಏನಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಅಂತ ಜ್ಯೋತಿಕನ್ ಕೇಳ್ತಿರ್ಬೇಕಾದ್ರೆ, ಏನಾಯಿತು ಅಂತ ನೀವೇ ಕಣ್ಣಾರೆ ನೋಡಿರಂತೆ, ಬನ್ನಿ ಅಂತ ಅಂದಾಗ, ಅದೇನಂತ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀವೇ ಕಣ್ಣಾರೆ ನೋಡಲೇಬೇಕು, ನಮ್ಮವರು ಎಲ್ಲರೂ ಆದರೆ ನಂಬಿಕೆಗೆ ಅರ್ಹರು ಯಾರು ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿರಂತೆ, ಬನ್ನಿ ತಾತ ಅಂತ ತುಂಬ ಟೆನ್ಷನಿಂದ ತಾತನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆರತಿ ಹೇಳ್ತಿರ್ತಾಳೆ, ಅಣ್ಣ ನಿನ್ನನ್ನು ಇಲ್ಲಿ ಕರ್ಕೊಬರೋಕ್ಕೆ ನಾನು ಅದಕ್ಕೆ ಎಷ್ಟು ಪ್ರಯತ್ನ ಮಾಡಿದೀವಿ ಗೊತ್ತೇನೋ ಅಂತ ಅನ್ಬೇಕಾದ್ರೆ, ತುಂಬ ಥ್ಯಾಂಕ್ಸ್, ನನಗಂತೂ ಈ ಸ್ಪೆಷಲ್ ಗಿಫ್ಟು ತುಂಬಾ ಖುಷಿ ಆಯಿತು, ಅದರಲ್ಲೂ ನನ್ನ ಹೆಂಡತಿ ಶಾರದವ್ರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ಥ್ಯಾಂಕ್ಸ್ ಎಲ್ಲ ಬೇಡ, ನನಗೇನಾದರೂ ಸಹ ಪಾರ್ಟಿ ಕೊಡಿಸ್ಲೇಬೇಕು ಅಣ್ಣ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ, ಪಾರ್ಟಿ ಎಲ್ಲ ನಾನು ಕೊಡಿಸ್ತೀನಿ, ಸದ್ಯಕ್ಕೆ ಈಗ ಬೇವು ಬೆಲ್ಲ ತಿನ್ನಿ ಅಂತ ತುಂಬ ಖುಷಿಯಿಂದ ಎಲ್ಲರ ಬಾಯಿಗೂ ಸಹ ಬೇವು ಬೆಲ್ಲನ ಈ ಕಡೆ ಸುಮಿತ್ರಾ ಕೊಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಖುಷಿಯಿಂದ ಬೇವು ಬೆಲ್ಲನ ತಿಂತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಜೀವನದಲ್ಲಿ ಎಷ್ಟೇ ಕಹಿ ಘಟನೆಗಳು ಅಥವಾ ಕಹಿ ಸತ್ಯಗಳು ನಮ್ಮ ಜೀವನದಲ್ಲಿ ಬಂದರೂ ಸಹ ಮುಂದೆ ಒಂದಲ್ಲ ಒಂದು ದಿನ ಸಿಹಿ ನೆನಪುಗಳು ಖಂಡಿತ ಜೀವನದಲ್ಲಿ ಬರ್ತವೆ ಅನ್ನೋದಕ್ಕೋಸ್ಕರ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ಹಂಚೋದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ತನ್ನ ಮನಸ್ಸಲ್ಲಿ ಮುರುಳಿ ಯೋಚನೆ ಮಾಡ್ಕೋತಾ ಇರ್ತಾನೆ, ಇಬ್ಬರು ಹೆಣ್ತಿರಿ ಇದ್ದಿದ್ರೆ ನಿಮಗೆ ಕಷ್ಟ ಏನು ಅಂತ ಗೊತ್ತಾಗ್ತಿತ್ತು, ಗೊತ್ತಾಗಿಲ್ವಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ಬಿಡಿ ಅಂತ ಅಂದ್ಬಿಟ್ಟು, ಅಲ್ಲ ಸಿದ್ದು, ಏನು ಗೊತ್ತಾ, ಬೇವು ಬೆಲ್ಲ ಎರಡು ಸಪ್ರೇಟ್ ಇದ್ರೂ ಸಹ ಹೊಂದ್ಕೊಂಡು ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸಿದ್ದು, ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ನೋವು ನಲಿವು ಕಹಿ ಎಲ್ಲ ಏನೇ ಇದ್ರೂ ಸಹ ಎಲ್ಲನೂ ಒಟ್ಟಿಗೆ ಮಿಕ್ಸಿಗೆ ಹಾಕಿ ರುಬ್ಬಿ ಕುಡ್ಕೋಬೇಕು, ಆ ರೀತಿ ಗಂಡಸರು ಇದನ್ನೆಲ್ಲ ಮಿಕ್ಸಿ ರೂಪದಲ್ಲಿ ಹಾರ್ಕೊಂಡು ನಾವು ಕುಡ್ಕೋಬೇಕು, ಅದೇ ಜೀವನ ಕಣು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಅಷ್ಟೊತ್ತಿಗೆ ವಿಮಲ ಹೇಳ್ತಾ ಇರ್ತಾಳೆ, ನೀವೇನು ಉಪದೇಶ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಹೆಂಡ್ತಿನ ಬೈತಾ ಇದ್ದೀರಾ ಅಂತ ಅಂದಾಗ, ಇಲ್ಲ ವಿಮಲ, ಸುಮ್ಮನೆ ತಮಾಷೆ ಮಾಡ್ತಿದ್ದೆ, ನನ್ನನ್ನು ಇವಾಗಲೇ ರುಬ್ಬೇಡ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಜ್ಯೋತಿಕಾ ತಾತನ ಕರ್ಕೊಂಡು ಗೇಟಿಂದ ಹೊರಗಡೆ ಬಂದೇ ಬಿಡ್ತಾಳೆ. ಇನ್ನೊಂದು ಕಡೆ ದಶರಥ ಸಿದ್ದು ಎಲ್ಲರೂ ತುಂಬ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ, ಅದನ್ನು ನೋಡ್ಬಿಟ್ಟು ತಾತ ಹೇ ಅಂತ ಜೋರಾಗಿ ಕೂಗಿದ ತಕ್ಷಣ ಇವ್ರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆದರೆ ಜ್ಯೋತಿಕನಿಗೆ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ತಾತ ತುಂಬ ಕೋಪ ಮಾಡ್ಕೊಂಡು ಬರೋದನ್ನು ನೋಡಿ ಇವರೆಲ್ಲರೂ ತುಂಬ ಎದುರ್ಕೊಂಡು ನಿಂತಿದ್ರೆ, ತಾತ ಹೇ ಪಾರಿಜಾತ ಅಂತ ಪಾರಿಜಾತನ ಕೂಗಿದಾಗ ಇವ್ರಿಗೆಲ್ಲರೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಪಾರಿಜಾತ ಪಾಲಾಕ್ಷನ ಜೊತೆಗೆ ಅದೇ ಸಮಯ ಮಾತಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಅದನ್ನು ನೋಡಿ, ಅಪ್ಪ ಇದೇ ಸಮಯಕ್ಕೆ ಇಲ್ಲಿ ಬರಬೇಕಿತ್ತ, ಅಯ್ಯೋ ದೇವ್ರೆ, ನಾನೊಂದು ಅನ್ಕೊಂಡ್ರೆ ಇದೊಂದಾಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ತಾತನಿಂದ ಹೋಗ್ತಾ ಇದ್ರೆ, ತಾತ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಏನೇ ಮಾಡ್ತಿದ್ಯಾ ಪಾರಿಜಾತ ನೀನು, ನಾನು ಎಷ್ಟು ಸಲ ಹೇಳಿದ್ದೀನಿ ಇವನನ್ನ ನಮ್ಮ ಮನೆ ಮುಂದೆ ಕರೆಸ್ಬೇಡ ಅಂತ, ಅಂದರೆ ಕದ್ದು ಮುಚ್ಚಿ ಇಲ್ಲಿ ನೋಡೋಕೆ ಬಂದಿದ್ಯಾ ಅಂತ ಸಿಕ್ಕಾಬಟ್ಟೆ ಕೂಗಾಡ್ತಿರ್ಬೇಕಾದ್ರೆ, ಈ ಕಡೆ ದಶರಥ ಸುಮಿತ್ರ ವಿಮಲ ಎಲ್ಲರೂ ಸಹ, ಅಪ್ಪ ಸದ್ಯ ಅಂತೂ ಇಂತೂ ಅಪ್ಪ ನಮ್ಮನ್ನು ನೋಡಲಿಲ್ಲ ಅಂತ ಅಂದಾಗ, ಸಿದ್ದನು ಸಹ ತಾತ ನಮ್ಮನ್ನು ನೋಡಿಲ್ಲ, ಹೆಂಗೋ ನಾವು ಬಚಾವಾದ್ವಿ ಅಂತ ಹೇಳ್ಕೊತಾ ಇದ್ರೆ, ಇನ್ನೊಂದು ಕಡೆ ಪಾರಿಜಾತನಿಗೆ ಪೀಕ್ಲಾಟ ಜಾಸ್ತಿ ಆಗಿರುತ್ತೆ. ಹಾಗೆ ಮತ್ತೆ ಸಿಕ್ಕಾಬಟ್ಟೆ ಕೋಪದಿಂದ, ನನ್ನ ಮಾತನ್ನ ಮೀರಿ ಇವನು ನಾನು ನೋಡಕ್ಕೆ ಬಂದಿದೆಯಲ್ಲ, ಅಷ್ಟು ಮುಂದುವರೆದಿದ್ದೇನೆ ಪಾರಿಜಾತ ಅಂತ ಬೈತಿರ್ಬೇಕಾದ್ರೆ, ಈ ಕಡೆ ಪಾರಿಜಾತ ಕಣ್ಣೀರು ಹಾಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಹಬ್ಬದ ದಿನ ನನ್ನನ್ನು ಬಯಸ್ಬೇಕು ಅಂತ ಬಂದಿದ್ದೇನೋ ಪಾಲಾಕ್ಷ, ಏನಕ್ಕೋ ಬಂದೆ, ಇಲ್ಲಿಂದ ಹೊರಡು ಅಂತ ಅಂದ್ಬಿಟ್ಟು ಅವನನ್ನು ದೂಕಿ ಕಣ್ಸನ್ನೆ ಮಾಡ್ತಾ ಇರ್ತಾಳೆ. ಆದರೆ ಪಾಲಾಕ್ಷ ಸಿಕ್ಕಾಬಟ್ಟೆ ಬೇಜಾರಿಂದ ಹೋಗ್ತಾ ಇದ್ರೆ, ಈ ಕಡೆ ಪಾರಿಜಾತನಿಗೆ ಕಣ್ಣೀರು ಬರ್ತಾ ಇರುತ್ತೆ. ಆದರೆ ತಾತ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಅವರಿಬ್ಬರನ್ನು ಗುರಾಯಿಸ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ತಾತ ನೋಡಿದ್ರೆ ಕಷ್ಟ ಆಗುತ್ತೆ ಮಾವ, ಅಮ್ಮ ಅಪ್ಪ ನಾನು ಇನ್ನು ಹೊರಡ್ತೀನಿ ಅಂತ ಅಂದಾಗ, ಸರ್ ಕೊಡಿ ಅಂತ ಶಾರದೆ ಹೇಳ್ತಿರ್ಬೇಕಾದ್ರೆ, ನಿಮಗೋಸ್ಕರ ಹಬ್ಬಕ್ಕೆ ಹೊಸ ಬಟ್ಟೆ ತಂದಿದ್ದೀನಿ ತಗೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲ, ಈಗಷ್ಟೇ ಫುಡ್ ಟ್ರಕ್ ಸುಟ್ಟೋಗಿದೆ, ದುಡ್ಡೆಲ್ಲ ಖರ್ಚು ಮಾಡಿ ವೇಸ್ಟ್ ಮಾಡಬೇಡ ಕಣೋ, ನಿನಗೆ ಬೇಕಾಗುತ್ತೆ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಮುರಳಿ ಹೇಳ್ತಾ ಇರ್ತಾನೆ, ಮಗ ಪ್ರೀತಿಯಿಂದ ಕೊಟ್ಟಿದ್ದಾನೆ ಅಂದಮೇಲೆ ತಗೋ, ಏನಕ್ಕೆ ಈ ರೀತಿ ಆಡ್ತೀವಿ ವಿಮಲ ಅಂತ ಅಂದಾಗ, ಕರೆಕ್ಟಾಗಿ ಹೇಳಿದ್ರಿ ಅಪ್ಪ, ಮನುಷ್ಯನಿಗೆ ಕಷ್ಟ ಸುಖ ಬರ್ತಲ್ಲ ಇನ್ನೇನಕ್ಕೆ ಬರ್ತವೆ, ನಮ್ಮ ನೆರಳಂತೆ ಹಿಂದೆ ಯಾವಾಗಲೂ ಬರ್ತವೆ, ಹಂಗಂತ ನಮ್ಮ ಮನೆಯವ್ರಿಗೆ ನಾವು ಇಷ್ಟು ಮಾಡಬಾರ್ದ ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ. ಹಾಗೆ ಎಲ್ಲರಿಗೂ ಬಟ್ಟೆ ಕೊಟ್ಟ ಮೇಲೆ ಇನ್ನೊಂದು ಕಡೆ ಶಾರದಾ ದಶರಥನಿಗೂ ಮತ್ತು ಸುಮಿತ್ರನಿಗೂ ಪ್ರೀತಿಯಿಂದ ಬಟ್ಟೆ ಕೊಡ್ತಿರ್ಬೇಕಾದ್ರೆ, ನನಗೂ ಯಾಕಮ್ಮ ತಂದ್ರಿ ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಮಾವ, ನಿಮ್ಮನ್ನು ಮರೆಯೋಕ್ಕಾಗುತ್ತಾ, ನನಗೆ ಪ್ರೀತಿ ಸಂಸ್ಕಾರನ ಕೊಟ್ಟು ನನ್ನ ಜೀವನದಲ್ಲಿ ಬೆಳೆಯುವಾಗ ಮಾಡಿದ್ದೀರಾ, ಇವತ್ತು ತಲೆ ಎತ್ತಿ ನಾನು ನಡೀತಿದ್ದೀನಿ ಅಂತ ಅಂದರೆ ನೀವೇ ಕಾರಣ ಅಲ್ವಾ ಮಾವ ಅಂತ ಅಂದಾಗ, ದಶರಥನಿಗೂ ಸುಮಿತ್ರನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಮತ್ತೆ ವಿಮಲ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನೀವು ನೆನ್ಪಿಟ್ಕೊಂಡು ನಮಗೆಲ್ಲ ಬಟ್ಟೆ ತಂದ್ರಿ, ಆದರೆ ನಾವು ನಿನಗೆ ತಗೊಳಕ್ಕಾಗಲಿಲ್ಲ ಕಣೋ ಸಿದ್ದು ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡ ಅಮ್ಮ ಅಂತ ಕಣ್ಣೀರು ಒರೆಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ದಶರಥ, ಅಪ್ಪ ಯಾಕೋ ಜೋರಾಗಿ ಗಲಾಟೆ ಮಾಡ್ತಿರ್ತಾರೆ
ಹೇಳ್ತಿದ್ರೆ ಸಿದ್ದು, ನೋಡಿದರೆ ಕಷ್ಟ ಆಗುತ್ತೆ, ನಾವಿನ್ನ ಹೊರಡ್ತೀವಿ ಅಂತ ಅಂದಾಗ ಈ ಕಡೆ ಸಿದ್ದು ಶಾರದಾ ವಿಮಲನ ಕಾರಿಗೆ ಬಿದ್ದು ಆಶೀರ್ವಾದ ತಗೊಂಡು ಎಲ್ಲರಿಗೂ ಹಗ್ ಮಾಡಿ ಬಾಯ್ ಮಾಡಿ ಹೋಗ್ತಾ ಇದ್ರೆ ವಿಮಲ ಮಾತ್ರ ಕಣ್ಣೀರು ಹಾಕೊಂಡು ಮಗ ಸೊಸೆನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ತಾತ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು, ಏ ಪಾರಿಜಾತ ನಿನಗೆ ಏನಾಗಿದೆ, ತಲೆಗಿಲೆ ಕೆಟ್ಟಿದ್ಯಾ, ಬುದ್ಧಿ ಇಲ್ವಾ, ಹಬ್ಬದ ದಿನ ಅವನು ನಮ್ಮ ಮನೆ ಹತ್ರ ಕರೆಸಿದ್ಯಲ್ಲ, ಅದು ಹೊಸ ವರ್ಷ, ಇವತ್ತಿನ ದಿನ ನಾವು ನೋಡಿದರೆ ವರ್ಷ ಪೂರ್ತಿ ಇನ್ನು ನಮಗೆ ಕೆಟ್ಟದ್ದೇ ಆಗುತ್ತೆ, ಅವನು ಸರಿ ಇಲ್ಲ, ನಿನ್ನ ಮಗನೇ ಆಗಿರ್ಬೋದು, ಆದರೆ ಅವನು ತುಂಬ ಕೆಟ್ಟವನು, ನನಗೆ ಅವನು ಇಷ್ಟ ಇಲ್ಲ ಅಂತ ಕೂಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಕೋಪ ಮಾಡ್ಕೊಂಡು, ನಮ್ಮನೇಲಿ ಇಷ್ಟೊಂಥರ ಅವಾಂತರಗಳೆಲ್ಲ ನಡೀತಿದ್ದೇವೆ, ಅದರಲ್ಲಿ ಇವನೊಂದು ಬೇರೆ ಇವನನ್ನು ಬೇರೆ ನೋಡಿದ್ದೀವಿ, ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ನನ್ನ ನೆಮ್ಮದಿ ಹಾಳು ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ, ಒಂದು ಕೆಲಸ ಮಾಡು, ನೀನು ಅವನ ಜೊತೆ ಹೋಗ್ಬಿಡು ಅಂತ ಅಂದಾಗ, ರೀ ಪ್ಲೀಸ್ ರೀ, ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಮುಚ್ಚು ಬಾಯಿ, ನಾನು ಬೆನ್ನಿಂದ ಎಷ್ಟೆಲ್ಲ ಆಟ ಆಡ್ತಿದ್ದೆ ನೀನು, ಅವತ್ತು ಫಂಕ್ಷನಲ್ಲಿ ಕುಡಿದ್ಬಿಟ್ಟು ತೇಲಾಡ್ತಿದ್ದೆಲ್ಲ, ಅವತ್ತೇ ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಕೊಂಡೆ, ಎಲ್ಲರೂ ಕೇಳ್ಕೊಂಡ್ರು ಅಂತ ಸುಮ್ಮನಾದರೆ ಈ ರೀತಿ ಆಡ್ತಾ ಇದೆಯಾ, ಜ್ಯೋತಿಕ ಕರ್ಕೊಬಂದಿದ್ದಕ್ಕೆ ಸರಿ ಆಯಿತು, ಯಾರ್ಯಾರ ಬಣ್ಣ ಏನು ಅಂತ ಇವಾಗ ನನಗೆ ಚೆನ್ನಾಗೇ ಕಾಣ್ತಿದೆ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ, ಪ್ಲೀಸ್ ನಿಮ್ಮ ಕಾಲು ಹಿಡ್ಕೋತೀನಿ ರೀ, ಆ ರೀತಿಯೆಲ್ಲ ಹೇಳ್ಬೇಡಿ, ಅವನು ಇಲ್ಲಿಗೆ ಬರ್ತಾನೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ, ನನ್ನನ್ನು ನಂಬಿ ನಂಬಿ ಅಂತ ಕಾಲು ಹಿಡ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಬರ್ತಾರೆ. ಬಂದು ದಶರಥ, ಏನಾಯಿತು ಚಿಕ್ಕಮ್ಮ ಇದ್ದಾಳಿ, ಈ ರೀತಿ ಎಲ್ಲ ಕಾಲಿಗೆ ಬೀಳ್ಬೇಡಿ, ಏನಾಯಿತು ಹೇಳಿ ಅಂತ ಕೇಳ್ತಾ ಇರ್ತಾನೆ. ಹೊಟ್ಟೆ ಕೋಪ ಮಾಡ್ಕೊಂಡು, ಆ ಪಾಲಾಕ್ಷನ ನೋಡಬೇಕು ಅಂತ ಇಲ್ಲಿ ಮನೆ ಮುಂದೆ ಕರ್ಸ್ಕೊಂಡಿದ್ದಾರಲ್ಲ, ಅದು ಹಬ್ಬದ ದಿನ ಅವ್ನು ಸರಿ ಇಲ್ಲ ಅಂದ್ರೆ ನನ್ನ ಮಾತು ಕೇಳ್ತಿಲ್ಲ ಅಂತ ಬೈತಿರ್ಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಇವಳು ನಮ್ಮ ಮನೆ ಬಿಟ್ಟು ಕಳಿಸಿದ್ದೀನಿ ಅಂತ ಅಂದಾಗ, ಬೇಡ ಮಾವ ಪ್ಲೀಸ್, ಏನೋ ಗೊತ್ತಿದ್ದಲ್ಲೇ ತಪ್ಪು ಮಾಡಿದ್ದಾರೆ, ಹಬ್ಬದ ದಿನ ಗಲಾಟೆ ಎಲ್ಲ ಬೇಕಾ ಪ್ಲೀಸ್ ಮಾವ ಅಂತ ಸುಮಿತ್ರ ರಿಕ್ವೆಸ್ಟ್ ಮಾಡ್ಕೋತಿರ್ಬೇಕಾದ್ರೆ ಈ ಕಡೆ ವಿಮಲನು ಸಹ ಹೇಳ್ತಾ ಇರ್ತಾಳೆ, ಚಿಕ್ಕಮ್ಮ ಕರ್ಸಿಲ್ಲ ಅಂತ ಹೇಳ್ತಿದ್ದಾರಲ್ಲ ಬಿಟ್ಬಿಡಿ, ಹಬ್ಬದ ದಿನ ಗಲಾಟೆ ಬೇಡ ಅಂತ ಹೇಳ್ತಾ ಇರಬೇಕಾದ್ರೆ, ಏನೋ ಮಕ್ಕಳು ಹೇಳ್ತಿದ್ದಾರಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇವತ್ತು ಹಬ್ಬ ಬೇರೆ ಇಲ್ಲ ಅಂತಂದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ, ಇನ್ನೊಂದು ದಿನ ಅವನ ಜೊತೆ ನೀನು ನೋಡಿದರೆ ಅವತ್ತೇ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಕೋಪ ಮಾಡಿಕೊಂಡು ತಾತ ಅಲ್ಲಿಂದ ಹೊರಟೋಗ್ತಿರ್ಬೇಕಾದ್ರೆ ಎಲ್ಲರೂ ಬನ್ನಿ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿಕ ಪಾರಿಜಾತ ಕೈ ಹಿಡ್ಕೊಂಡು ದೂರ ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ಮುರಳಿ ಹೇಳ್ತಾ ಇರ್ತಾನೆ, ಸ್ವಲ್ಪ ಕೆಲಸ ಇದೆ, ಹಿಂಗೋಗಿ ಹಿಂಗೆ ಬರ್ತೀನಿ ಅಂತ ಅಂದಾಗ, ಏನ್ರಿ ಹಬ್ಬದ ದಿನ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಸರಿಯಾಗಿ ಹಬ್ಬದ ದಿನ ಜನಗಳೇ ಇರಲ್ಲ, ಈ ಕಡೆ ಅಪ್ಪನೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ, ಮನೇಲಿ ಸಿದ್ಧನೂ ಸಹ ಇಲ್ಲ, ನೀವು ಇರಲ್ಲ ಅಂತ ಹೇಳ್ತಿದ್ದಾರಲ್ಲ ಅಂತ ಅಂದಾಗ, ಸ್ವಲ್ಪ ಕೆಲಸ ಇದೆ ಬೇಗ ಹೋಗಿ ಮುಗಿಸ್ಕೊಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ಕೊಟ್ಟಿರೋ ಹೊಸ ಬಟ್ಟೆನ ತೊಗೊಂಡು ತನ್ನ ಪಾಡಿಗೆ ತಾನು ಮುರುಳಿ ಹೋಗ್ತಾ ಇದ್ರೆ ವಿಮಲನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ತುಂಬ ಕೋಪ ಮಾಡ್ಕೊಂಡು ಜ್ಯೋತಿಕಾ, ಏನು ಗ್ರಾನಿ ಇಂಥ ಕೆಲಸ ಮಾಡಿದ್ದೀರಾ, ಅಪ್ಪ ಬರ್ತಾರೆ ಅಂತ ಒಂದು ಮಾತು ಹೇಳಿದರೆ ಇಷ್ಟೆಲ್ಲ ಆಗೋಕ್ಕೆ ನಾನು ಬಿಡ್ತಿರ್ಲಿಲ್ಲ ಅಂತ ಅಂದಾಗ, ಅಯ್ಯೋ ದೇವ್ರೆ, ಈ ರೀತಿ ಎಲ್ಲ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಕಣೆ, ಎಲ್ಲ ನಿನ್ನಿಂದಲೇ ಆಗಿದ್ದು, ನೀನೊಂದು ಫೋನ್ ಮಾಡಿದಾಗ ರಿಸೀವ್ ಮಾಡಿದರೆ ಅವನು ಯಾಕೆ ಇಲ್ಲಿಗೆ ಬರ್ತಿದ್ದ, ನೀನು ರಿಸೀವ್ ಮಾಡಲಿಲ್ಲ, ಅದಕ್ಕೆ ಅವನು ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂಡ ಅಂತ ಬೈತಾ ಇರ್ತಾಳೆ. ಹಾಗೆ ಒಂದು ಕಡೆ ಮುರಳಿ ವೈದೇಹಿ ಮನೆಗೆ ಬರ್ತಾನೆ. ಬಂದ ತಕ್ಷಣ, ಅಯ್ಯೋ ದೇವ್ರೆ, ಅರ್ಧ ಗಂಟೆ ಲೇಟ್ ಆಗಿದೆ, ಏನಪ್ಪ ಮಾಡೋದು ಅಂತ ಅಂದಾಗ, ಬಂದ್ರ ಮಹಾರಾಜರು ಬರಲೇಬೇಕು ಅಂತ ಅಂದಾಗ, ಸಾರಿ ವೈದೇಹಿ, ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂತ ಅಂದಾಗ, ಇನ್ನು 10 ನಿಮಿಷ ಏನಾದರೂ ಲೇಟ್ ಆಗಿದ್ರು ಡೈರೆಕ್ಟ್ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ ಅಂತ ಅಂದಾಗ, ಅವ್ವ ತಾಯಿ ಅಂಥ ಕೆಲಸ ಎಲ್ಲ ಮಾಡಬೇಡ ಕಣೆ ಅಂತ ಹೇಳ್ತಾ ಇರ್ತಾನೆ. ಹೌದು ಏನಕ್ಕೆ ಲೇಟು, ಹೌದು ಏನು ಹಿಂದಗಡೆ ಸರ್ಪ್ರೈಸು, ಏನು ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ, ಸರ್ಪ್ರೈಸ್ ಕಣೆ ಅಂತ ಅಂದಾಗ, ಅದೇನು ತೋರಿಸಿ ಅಂತ ಅಂದಾಗ, ನಿನಗೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂಗಡಿನ ಸುತ್ತಬಿಟ್ಟು ಹೊಸ ಬಟ್ಟೆ ತಂದಿದ್ದೀನಿ ಕಣೆ ಅಂತ ಅಂದಾಗ, ಹೌದಾ ಅಂತ ತುಂಬ ಖುಷಿಯಿಂದ ಅದನ್ನು ಓಪನ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ, ಪ್ಲೀಸ್ ಇದನ್ನು ಓಪನ್ ಮಾಡಬೇಡ ಕಣೆ, ನೀನೇ ಅದನ್ನು ಹಾಕ್ಕೊಂಡು ನನ್ನ ಕಣ್ಮುಂದೆ ಬಾ, ಅದನ್ನು ನನ್ನ ಕಣ್ಣಾರೆ ನೋಡಬೇಕು, ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ನೋಡಬೇಕು ಅಂತ ಅಂದಾಗ, 2 ಮಿನಿಟ್ಸ್ ರೆಡಿಯಾಗಿ ಬರ್ತೀನಿ ಅಂತ ವೈದೇಹಿ ಸ್ಯಾರಿ ತಂದಿದ್ದಾರೆ ಅಂತ ಅಂದ್ಕೊಂಡು ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ತನ್ನ ಮನಸರಿ ಮುರು ಮಾಡ್ತಾ ಇರ್ತಾನೆ. ಹಾಗೆ ಬಂದಾಗೆಲ್ಲ ಒಂದೊಂದು ಸೀರೆನ ಒಂದು 4 ಸೀರೆ ತಂದು ಕೊಟ್ಬಿಟ್ಟು ಏನಾದರೂ ಮಾಡಿ ನೈಸ್ ರೋಡಲ್ಲಿ 2 ಎಕರೆ ಜಮೀನ ನನ್ನ ಹೆಸ್ರಿಗೆ ಬರ್ಸ್ಕೊಬಿಟ್ರೆ ಅಷ್ಟೇ ಸಾಕಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಆಯ್ತಾ ನನ್ನ ಮಹಾರಾಣಿ ಬೇಗ ಬಾಬಾ ಅಂತ ಅನ್ಬೇಕಾದ್ರೆ, ಏನ್ರಿ ನಿಜವಾಗ್ಲೂ ಇದು ನನಗೋಸ್ಕರನ ತಂದಿದ್ದು ಸೀರೆನಾ ಅಂತ ಅನ್ಬೇಕಾದ್ರೆ, ಹೌದು ನಿನಗೋಸ್ಕರನೇ ತಂದಿದ್ದು, ಅಲ್ಲ ಏನಾದರೂ ವಿಮಲನಿಗೆ ತಂದಿರೋ ಸೀರೆ ಏನಾದರೂ ಇವಳಿಗೆ ತಂದಿದ್ದೀನಿ ಅಂತ ಗೊತ್ತಾಯ್ತಾ, ಇಲ್ಲ ಇಲ್ಲ ಖಂಡಿತ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು, ಬಾ ನನ್ನ ರಾಣಿ ನಿನ್ನ ನೋಡಬೇಕು ಅಂತ ಕರಿತಿರ್ಬೇಕಾದ್ರೆ ಈ ಕಡೆ ಪಂಚೆ ಮತ್ತು ಶರ್ಟ್ನ ಹಾಕ್ಕೊಂಡು ವೈದೇಹಿ ಬರೋದು ನೋಡಿ ಇವನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ಬರೋ ಗಡಿ ಬಿಡಿಲಿ ಅದ್ಲು ಬದಲು ಬಂದಿದ್ದೀನಲ್ಲ ಬಟ್ಟೆ, ಏನಾಯಿತು ನನಗೆ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಬೈದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ವೈದೇಹಿ ಮಾತ್ರ ಸಿಕ್ಕಾಬಟ್ಟೆ ಖುಷಿಯಿಂದ ಬಂದು ಮುರಳಿ ಮುಂದೆ ನಿಂತ್ಕೊಬಿಡ್ತಾಳೆ. ಮುರಳಿ ತುಂಬ ಟೆನ್ಷನ್ ಮಾಡ್ಕೊಂಡು, ಸಾರಿ ಅದು ಬಟ್ಟೆ ಎಕ್ಸ್ಚೇಂಜ್ ಆಗಿದೆ ಅಂತ ಅಂದಾಗ, ನೀವೇನಕ್ರಿ ಸಾರಿ ಕೇಳ್ತೀರಾ, ನನಗಂತೂ ಈ ಬಟ್ಟೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅಂತ ಅಂದಾಗ, ಏನೋ ಇಷ್ಟ ಆಯ್ತಾ ಅಂತ ಕೇಳಬೇಕಾದ್ರೆ, ಹೌದು ರೀ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ನಮ್ಮ ಅಪ್ಪಂದು ಪಂಚೆ ಶರ್ಟ್ ಹಾಕೋತಿದ್ದೆ, ಗಂಡ್ಬಿರಿ ಆಗಿಬಿಡ್ತೀಯ ಕಣೆ ಮುಂದೆ ಅಂತ ಬೈತಾ ಇದ್ರು, ಆದರೆ ಯಾರು ಏನೇ ಅನ್ನಲಿ ನನಗೆ ಮಾತ್ರ ಪಂಚೆ ಶರ್ಟ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ರೀ, ನೀವು ಅದನ್ನೇ ತಂದು ಕೊಟ್ಟಿದ್ದೀರಲ್ಲ, ನನ್ನ ಆಸೆನ ನೀವು ಈಡೇರಿಸ್ತೀರ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಐ ಲವ್ ಯು ರೀ ಅಂತ ಮುರಳಿನ ಹಗ್ ಮಾಡ್ಕೋತಿದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಜೊತೆಗೆ ಖುಷಿನೂ ಆಗ್ತಾ ಇರುತ್ತೆ. ಹಾಗೆ ನಿಮಗೋಸ್ಕರ ಹಬ್ಬದ ಅಡುಗೆ ಮಾಡಿದ್ದೀನಿ, ಬನ್ನಿ ಇಬ್ಬರು ಸೇರಿ ಒಟ್ಟಿಗೆ ಊಟ ಮಾಡೋಣ ಅಂತ ಮುರಳಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಒಟ್ಟಾರೆ ಜನಗಳೆಲ್ಲರೂ ಸಹ ಮನೇಲಿ ಮಾಡಿರೋ ತಿಂಡಿಗಳನ್ನೆಲ್ಲನೂ ತಟ್ಟೆಗೆ ಹಾಕಿ ಒಂದು ಕಡೆ ಬಂದು ನಿಂತ್ಕೋತಾರೆ. ಎಲ್ಲರೂ ಬಂದ್ರ ಅಂತ ಕೇಳ್ತಿರ್ಬೇಕಾದ್ರೆ ಶಾರದವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶಾರದಾ
ಶಾರದಾ ಸಿದ್ದು ಇಬ್ಬರು ಹೊರಗಡೆ ಬರ್ತಾ ಇರ್ತಾರೆ. ಸಿದ್ದು ಬರಬೇಕಾದ್ರೆ ಹೇಳ್ತಾ ಇರ್ತಾನೆ, ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗತೆ ಕೋಟಿ ರೂಪಾಯಿ ಅಂತ ಸಾಂಗ್ ಆಡ್ತಾ ನೀವು ನನ್ನ ಸಾಂಗಿಗೆ ಧ್ವನಿ ಸೇರಿಸ್ರಿ ಅಂತ ಕೇಳ್ತಾ ಇರ್ತಾನೆ. ನನ್ನ ಕಂಠ ಸರಿ ಇಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ, ಹೌದಾ ಪರವಾಗಿಲ್ಲ ಹೆಂಗೆ ಬೇಕಾದರೂ ಹೇಳಿ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ರೇಗಿಸ್ತಿರ್ಬೇಕಾದ್ರೆ ವಟಾರ ಜನಗಳೆಲ್ಲ ನೋಡಿ ಜೋಡಿ ಮೇಲೆ ಬರ್ತಾ ಇದ್ದಾರೆ ಅಂತ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಿಸ್ ಆಗಿ ಶಾರದಾ ಬಿಡಕ್ಕೆ ಹೋಗ್ತಿರ್ಬೇಕಾದ್ರೆ ಸೊಂಟ ಕೈ ಹಾಕೊಂಡು ಸಿದ್ದು ಹಿಡ್ಕೋತಿದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿದ್ರೆ ವಟಾರ ಜನಗಳೆಲ್ಲ ನೋಡಿ ನಾಚಿಕೆಯಿಂದ ನೀರಾಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬಿಡಿ ಸರ್ ಅಂತ ಅನ್ಬೇಕಾದ್ರೆ, ಕೋಪ ಯಾಕ್ರಿ ಮಾಡ್ಕೋತೀರಾ, ಮಿಸ್ ಆಗಿ ಬೀಳಕ್ಕೆ ಹೋದ್ರಿ ಅದಕ್ಕೆ ಹಿಡ್ಕೊಂಡೆ, ಪರವಾಗಿಲ್ಲ ನಿಮ್ಮ ಕೈಲಿರೋ ತಿಂಡಿನ ಒಂದು ತಟ್ಟೆ ನನಗೆ ಕೊಡಿ ನಾನು ಹಿಡ್ಕೋತೀನಿ ಅಂತ ಸಿದ್ದು ಕೇಳ್ತಿದ್ರೆ, ಕೊಡಲ್ಲ ಅಂತ ಹಠ ಮಾಡಿಕೊಂಡು ಹಾಗೆ ಆಡ್ತಾ ಇರಬೇಕಾದ್ರೆ ಮಿಸ್ ಆಗಿ ತಲೆ ಕಟ್ಟಿರೋ ಕೂದಲೆಲ್ಲ ಬಿಚ್ಕೊಬಿಡುತ್ತೆ. ಆಗ ಹೇಳ್ತಾ ಇರ್ತಾಳೆ, ಸರ್ ಕೂದಲೆಲ್ಲ ಬಿಚ್ಕೊಬಿಟ್ಟಿದೆ, 2 ತಟ್ಟೆನ ನೀವು ಇಟ್ಕೊಳ್ಳಿ, ಸ್ವಲ್ಪ ಕೂದಲನ್ನ ಗಂಟಾಕೋತೀನಿ ಅಂತ ಅನ್ಬೇಕಾದ್ರೆ, ಆಗಲೇ ಏನೋ ಜಂಬ ತೋರಿಸ್ತಿದ್ರಿ, ನನಗೊಂದು ತಟ್ಟೆ ಕೊಡಿ ಅಂತ ಅಂದರೆ ಕೊಡಲ್ಲ ಅಂತ ಹೇಳ್ತಿದ್ರಲ್ಲ, ಇವಾಗ ನಾನು ಇಟ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕೋಪ ಮಾಡಿಕೊಂಡು ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ. ನೋಡಿ ಶಾರದಾ ಅವರೇ, ನಾನು ಇರಬೇಕಾದ್ರೆ ನೀವು ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ, ನಾನೇ ನಿಮ್ಮ ಜುಟ್ಟನ್ನ ಕಟ್ತೀನಿ ಅಂತ ಕೂದಲನ್ನ ಬಾಚ್ತಾ ಇರ್ತಾನೆ. ಶಾರದನ್ ಜಡೆನ ಎಣಿತಿರ್ಬೇಕಾದ್ರೆ ವಟಾರ ಜನಗಳೆಲ್ಲರೂ ಸಹ ನೋಡಿ ನಗಾಡ್ತಿರ್ಬೇಕಾದ್ರೆ ಶಾರದನಿಗೆ ಮುಜುಗರ ಆಗ್ತಾ ಇರುತ್ತೆ. ಸರ್ ಬಿಡಿ ಸರ್ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಯಾಕ್ರಿ ನಾಚ್ಕೋತೀರಾ, ಗಂಡ ಹೆಂಡ್ತಿ ಅಂತ ಅಂದಮೇಲೆ ಇದೆಲ್ಲ ಇರಲೇಬೇಕಲ್ವಾ, ನಾನು ನೀವು ನಾನು ಅಷ್ಟೇ, ನನಗೆ ನೀವು ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಪ್ರೀತಿಯಿಂದ ಜಡೆ ಎಣಿತಾ ಇರಬೇಕಾದ್ರೆ ಒಟ್ಟಾರ ಜನಗಳು ಮಾತಾಡ್ಕೊತಾ ಇರ್ತಾರೆ. ನೋಡಿದ್ರಾ ತನ್ನ ಗಂಡ ಪ್ರೀತಿಯಿಂದ ಶಾರದಾ ಅವ್ರಿಗೆ ಎಷ್ಟು ಚೆನ್ನಾಗಿ ಜಡೆ ಎಣಿತಿದ್ದಾರೆ, ನೋಡಿದರೆ ನಮಗೂ ಖುಷಿ ಆಗುತ್ತೆ ಅಂತ ಅನ್ಬೇಕಾದ್ರೆ, ಹೌದು ಮಂಗಳಮ್ಮ 6 ವರ್ಷದ ಮಗಳಿದ್ರು ಸಹ ಇವಾಗ ಮದುವೆ ಆಗಿರೋ ರೀತಿ ಆಡ್ತಾ ಇದ್ದಾರೆ ಇವರಿಬ್ರು ಅಂತ ನಗಾಡ್ತಾ ಇರ್ತಾರೆ. ಹಾಗೆ ಒಟ್ಟಾರ ಜನಗಳು ಮಾತಾಡ್ಕೊತಾ ಇರ್ತಾರೆ. ಮದುವೆ ದಸರಲ್ಲಿ ನನ್ನ ಗಂಡನು ಇದೇ ರೀತಿ ಕೆಲಸ ಮಾಡ್ಕೊಡ್ತಿದ್ರು ಅಂತ ಅಂದಾಗ ಕುಡ್ಕ ಮಂಜುನಾಥ ಹೇಳ್ತಾ ಇರ್ತಾರೆ, ಹೌದಾ ಇವಾಗ ನಿನ್ನ ಗಂಡ ಮಾಡ್ಕೊಳ್ಳಲ್ಲ, ಆದರೆ ನಾನು ಇದನ್ನೆಲ್ಲ 24/7 ನಾನು ಸರ್ವರ್ ಆಗಿರ್ತೀನಿ ಅಂತ ಅಂದಾಗ, ಕೆರದಲ್ಲಿ ಹೊಡ್ಬಿಡ್ತೀನಿ ಅಂತ ಮಂಗಳಮ್ಮ ಹೇಳ್ತಿದ್ರೆ, ಕೆರದಲ್ಲಿ ಹೊಡಿಬೇಡಿ ಒಬ್ಬಿಟ್ಟಿಲ್ಲಾದರೂ ಹೊಡೀರಿ, ಅದನ್ನಾದರೂ ತಿಂತೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಹೆಂಗರು ಸಹ ಹೊಸದಲ್ಲೆಲ್ಲ ಹಿಂಗೆ ಮಾಡೋದು ಗಂಡಸರು ಅಂತ ಹೇಳ್ಕೊಂಡು ನಗಾಡ್ತಿದ್ರೆ ಸಿದ್ದು ಶಾರದಾ ಒಬ್ಬೊಬ್ಬರು ಮುಖ ನೋಡ್ಕೊಂಡು ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.